ರಾಮನಗರದಲ್ಲೂ ಸಿಡಬ್ಲ್ಯೂಆರ್ಸಿ ವಿರುದ್ಧ ರೈತರ ಕಿಚ್ಚು. ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ರಾಮನಗರದಲ್ಲೂ ಸಿಡಬ್ಲ್ಯೂಆರ್ಸಿ ವಿರುದ್ಧ ರೈತರು ಕಿಚ್ಚು ಕಾರ್ತಾ ಇರುವಂತದ್ದು. ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ರಾಜ್ಯ ರೈತ ಸಂಘದ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗ್ತಾ ಇದೆ. ರಾಜ್ಯ ರೈತ ಸಂಘದಿಂದ ಕಾರ್ಯಕರ್ತರಿಂದ ಪ್ರತಿಭಟನೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ರಾಮನಗರದ ಐಜೂರು ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಸಿಡಬ್ಲ್ಯೂಆರ್ಸಿ ಆದೇಶ, ತಮಿಳುನಾಡಿಗೆ ಒಟ್ಟು 4 ಟಿಎಂಸಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನ ಮಾಡಿತ್ತು. ಇದೇ ಬೆನ್ನಲ್ಲೇ ಇಡೀ ಕರ್ನಾಟಕದಾದ್ಯಂತ ಈಗ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈ ಸರಿನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಮಿತ್ರ ಪಕ್ಷವಾಗಿರ್ತಕ್ಕಂಥ ತಮಿಳುನಾಡು ಸರ್ಕಾರಕ್ಕೆ ಏನಾದ್ರೂ ಋಣ ತೀರಿಸಬೇಕು ಅಂತೇಳಿ ಕತ್ತಿ ಮುಚ್ಚಿ ಏನಾದ್ರೂ ನೀರನ್ನ ಬಿಟ್ರೆ ಉಗ್ರ ಸ್ವರೂಪದ ಹೋರಾಟ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತೇನಾದ್ರೂ ಕದ್ದಿ ಮುಚ್ಚಿ ಇದೇ ರೀತಿ ಏನಾದ್ರೂ ಮುಖ್ಯಮಂತ್ರಿಗಳು ಕಳೆದ ಬಾರಿ ಹಲವಾರು ಬಾರಿ ಬಿಟ್ಟಂಗೆ ನೀರನ್ನ ಏನಾದ್ರು ಬಿಟ್ರೆ ಮಂಡ್ಯ ಜನ ಮತ್ತೆ ಬೆಂಗಳೂರು ಜನ ಇವತ್ತು ಕರೆಯನ್ನ ಕೊಡ್ತಾ ಇದ್ದೇವೆ. ಬೆಂಗಳೂರು ಜನ ನೀವೇನಾದ್ರೂ ಪ್ರತಿಭಟನೆಗೆ ಬರ್ಲಿಲ್ಲ, ಬೀದಿಗೆ ಇಳಿಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕುಡಿಲಿಕ್ಕಲ್ಲ ತೊಳ್ಕೊಳ್ಳಿಕ್ಕೂ ಕೂಡ ನೀರು ಸಿಗೋದಿಲ್ಲ ಬೆಂಗಳೂರು ಜನಕ್ಕೆ. ಕೂಡ್ಲೆ ಬೆಂಗಳೂರು ಜನ ಬೀದಿಗೆ ಇಳಿಬೇಕು, ಕಾವೇರಿ ಹೋರಾಟವನ್ನ ಕಿಚ್ಚನ್ನ ಹತ್ತಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ 1 ಇಂಚು ನೀರನ್ನು ಕೂಡ ತಮಿಳುನಾಡಿಗೆ ಬಿಡಬಾರ್ದು. ಏನಾದ್ರೂ ಬಿಟ್ಟುತ್ತೆ ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ 3ನೇ ತಾರೀಕು ಏನು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಸ್ಟಾಲಿನ್ ಬರ್ತೀನಿ ಅಂತ ಹೇಳಿದಾರೆ, ವಿಜಯ್ ಜೋಸೆಫ್ ಕರ್ನಾಟಕಕ್ಕೆ ಬರ್ಲಿಕ್ಕೆ ಬಿಡೋದಿಲ್ಲ. ಆ ಸಭೆಯನ್ನ ಮಾಡ್ಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಈ ರೀತಿ ನೀರು ಬಿಟ್ರೆ 15 ದಿವಸದಲ್ಲಿ ಕನಿಷ್ಠ 4ರಿಂದ 5 ಟಿಎಂಸಿ ನೀರು ಹೋಗುತ್ತೆ. ಹಂಗೋದಾಗ ಕುಡಿಯೋ ನೀರು ಇವತ್ತು ಕುಡಿಯೋ ನೀರಿಗೆ ಅಧ್ವಾನ ಕೂತಿದೆ. ಇಲ್ಲಿ ಸರ್ಕಾರ ಹೇಳುತ್ತೆ ಯಾರು ಬೆಳೆ ಹಾಕ್ಬೇಡಿ, ಯಾವ್ದೇ ಕೆರೆ ಏರಿಕೆಯಲ್ಲಿ ಬೆಳೆ ಹಾಕ್ಬೇಡಿ, ಇದು ಯಾವ್ದಕ್ಕೆ ಅಂತಂದ್ರೆ ನೀರಿಲ್ಲ ಅನ್ನೋ ಮಾತನ್ನ ಈ ಸರ್ಕಾರ ಹೇಳ್ತದೆ. ಆದ್ರೆ ಹೆಂಗೆ ತಮಿಳುನಾಡು ಬಿಡ್ತಾರೆ ಇವತ್ತು ಹೆಂಗ್ ಇವ್ರು ಕರೆಕ್ಟ್ ಇದೆ ಮಾಹಿತಿನ ಇದಕ್ಕೆ ಕೊಟ್ಟಿಲ್ಲ, ಕಾವೇರಿ ನಿರ್ವಹಣಾ ಮಂಡಳಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಆ ರೀತಿ ಆದೇಶ ಕೊಡೋಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ಹೆಂಗ್ ಕುಡಿಯೋ ನೀರು ವ್ಯವಸ್ಥೆ ಏನಿದೆ ಮೈಸೂರಿಂದ ಹಿಡಿದು ಬೆಂಗಳೂರವರೆಗೆ ಎಷ್ಟು ಟಿಎಂಸಿ ನೀರು ಬೇಕಾಗುತ್ತೆ ಕುಡಿಯೋ ನೀರು ಅಂತಕ್ಕಂಥದ್ದು ಕೂಡ ಎಲ್ಲ ಲೆಕ್ಕ ಹಾಕ್ಬೇಕಲ್ಲ ಸರ್ಕಾರಗಳು. ಯಾಕೆ ಹಿಂಗೆ ವೈಜ್ಞಾನಿಕವಾಗಿ ಹಿಂಗ್ ಮಾಡ್ತಾ ಇದಾರೆ? ಆದ್ರಿಂದ ಇವತ್ತು ಏನಾದ್ರು ಇದೇ ರೀತಿ ಮುಂದುವರೆದ್ರೆ 3ನೇ ತಾರೀಕು ನೀರು ಬಿಟ್ರೆ ಇವರು ನಾವು ಉಗ್ರವಾದ ಹೋರಾಟ ಇಡೀ ರಾಜ್ಯದಲ್ಲಿ ಎತ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ರಾಜ್ಯ ರೈತ ಕರೆ ಕೊಟ್ಟಿದೆ. ಇವಾಗ ಸಾಂಕೇತಿಕವಾಗಿ ಒಂದು ಜವಳಿ ಮಾಡ್ತಾ ಇದ್ದೀವಿ. ಹಂಗಾಗಿ ಯಾವುದೇ ಕಾರಣಕ್ಕೆ ನೀರು ಬಿಡಬಾರ್ದು ಸರ್ಕಾರ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ರೀತಿ ನೀರು ಬಿಟ್ರೆ 15 ದಿವಸದಲ್ಲಿ ಕನಿಷ್ಠ 4ರಿಂದ 5 ಟಿಎಂಸಿ ನೀರು ಹೋಗುತ್ತೆ. ಹಂಗೋದಾಗ ಕುಡಿಯೋ ನೀರು ಇವತ್ತು ಕುಡಿಯೋ ನೀರಿಗೆ ಅಧ್ವಾನ ಕೂತಿದೆ. ಇಲ್ಲಿ ಸರ್ಕಾರ ಹೇಳುತ್ತೆ ಯಾರು ಬೆಳೆ ಹಾಕ್ಬೇಡಿ, ಯಾವ್ದೇ ಕೆರೆ ಏರಿಕೆಯಲ್ಲಿ ಬೆಳೆ ಹಾಕ್ಬೇಡಿ, ಇದು ಯಾವ್ದಕ್ಕೆ ಅಂತಂದ್ರೆ ನೀರಿಲ್ಲ ಅನ್ನೋ ಮಾತನ್ನ ಈ ಸರ್ಕಾರ ಹೇಳ್ತದೆ. ಆದ್ರೆ ಹೆಂಗೆ ತಮಿಳುನಾಡು ಬಿಡ್ತಾರೆ ಇವತ್ತು ಹೆಂಗ್ ಇವ್ರು ಕರೆಕ್ಟ್ ಇದೆ ಮಾಹಿತಿನ ಇದಕ್ಕೆ ಕೊಟ್ಟಿಲ್ಲ, ಕಾವೇರಿ ನಿರ್ವಹಣಾ ಮಂಡಳಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಆ ರೀತಿ ಆದೇಶ